ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಹಾಗೂ ನಾವು ಏನು ದಸರಾ ಹಬ್ಬ ಆಯುಧ ಪೂಜೆನ ಮಾಡಿದ್ವಿ, ಅದರದ್ದೊಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಮನೆ ಗಾಡಿಗಳು ಏನು, ನಮ್ಮದು ಕಾರು ಮತ್ತು ನಮ್ಮದು ಸ್ಕೂಟ್ರುಗಳು, ನನ್ನ ಮೊಮ್ಮಗದೊಂದು ಸೈಕಲ್ಲು ಎಲ್ಲ ಸ್ವಚ್ಛ ಮಾಡಿಕೊಂಡು, ಮನೇನೂ ಒಂದು ಕಡೆಯಿಂದ ಎಲ್ಲ ಸ್ವಚ್ಛ ಮಾಡಿ, ಒಳಗಡೆಯಿಂದ ಎಲ್ಲ ಪೂಜೆ ಮಾಡ್ಕೊಂಬಂದು, ಆಚೆ ಎಲ್ಲ ಗಾಡಿಗಳಿಗೂ ಹೂವಿನಿಂದ ಅಲಂಕಾರ ಮಾಡಿ, ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನಮ್ಮನ್ನು ತುಂಬ ಸುರಕ್ಷಿತವಾಗಿ ಕರ್ಕೊಂಬರೋ ಅಂತಹ ಗಾಡಿಗಳು, ನಾವು ವಾಸ ಮಾಡೋವಂಥ ಮನೆ, ಇವೆಲ್ಲನೂ ಸೇರಿ ನಾವು ವರ್ಷಕ್ಕೊಂದಿನ ಪೂಜೆ ಶಾಂತಿ ಕೊಡಬೇಕು. ಯಾಕಂದರೆ ಅವಕ್ಕೂ ಜೀವ ಇರುತ್ತೆ, ಅವಕ್ಕೂ ದೃಷ್ಟಿ ಬೀಳುತ್ತೆ ಅಲ್ವಾ. ಹಾಗಾಗಿ ನಾವು ಒಂದು ಸ್ವಚ್ಛ ಮಾಡಿ ನೀಟಾಗಿ ಒಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, ಅವ್ರಿಗೊಂದು ಕುಂಬಳಕಾಯಿಂದ ನೀಡಿಸಿ ನಾವೊಂದು ದೃಷ್ಟಿ ತೆಗೆಯೋದ್ರಿಂದ ನಮ್ಮ ಮನೆಗಳಿಗೆ ಮತ್ತು ನಮ್ಮ ಗಾಡಿಗಳಿಗೂ ದೃಷ್ಟಿ ಹೋಗುತ್ತೆ ಅಂತ ಹೇಳ್ಕೊಂಡು, ನಾವು ನಮ್ಮ ಮನೆಯಲ್ಲಿ ಆಯುಧ ಪೂಜೆನ ತುಂಬ ಚೆನ್ನಾಗಿ ಮಾಡಿದೋ. ಆಯುಧ ಪೂಜೆ ಮುಗಿಸ್ಕೊಂಡು ನಾವು ನಂತರ ನಾವೆಲ್ಲರೂ ತುಂಬ ದಿನ ಹೋಗ್ಬಿಟ್ಟಿತ್ತು ಊರ ಕಡೆ ಹೋಗಿ. ಹಾಗಾಗಿ ಊರಲ್ಲಿ ನಮ್ಮ ಟ್ಯಾಕ್ಟ್ರು ಮತ್ತು ಅಲ್ಲೂ ಗಾಡಿಗಳಿದ್ದಾವೆ ನಮ್ಮವು, ಎಲ್ಲ ಪೂಜೆ ಮಾಡ್ಕೊಂಬಂದ್ಬಿಡೋಣ ಅಂತ ಊರ ಕಡೆ ಹೋದ್ವಿ. ಊರಲ್ಲೂ ಮನೆ ಇದೆ, ಇನ್ನು ಗೃಹ ಪ್ರವೇಶ ಮಾಡಿಲ್ಲ, ಮನೆ ಕಟ್ಟೆಲ್ಲ ರೆಡಿ ಮಾಡಿದ್ದೀವಿ. ನಂತರ ಮನೆಗೆ ಈಗ ಒಂದು ಏನು ನವಂಬರಲ್ಲಿ ರಾಜಯೋಗ ಬಂದ್ಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ಟ್ಯಾಕ್ಟ್ರು ಮತ್ತು ಅಲ್ಲಿ ಗಾಡಿಗಳಿಗೆಲ್ಲ ಸೇಮ್ ಅದೇ ಥರನೇ ಅಲ್ಲೂ ಎಲ್ಲ ಸ್ವಚ್ಛಗೊಳಿಸಿ ಕ್ಲೀನಾಗಿ ಒಂದು ಪೂಜೆ ಮಾಡಿ, ಅಲ್ಲೂ ನಿಂಬೆಹಣ್ಣಿಂದ, ತೆಂಗಿನಕಾಯಿಂದ, ಬೂದು ಕುಂಬಳಕಾಯಿಂದ ಪೂಜೆ ಮಾಡಿದ್ವಿ. ಎಷ್ಟು ಖುಷಿ ಕೊಡ್ತು ಅಂದರೆ, ನಮಗೊಂದು ಊರು ನಮ್ಮ ಮೊದಲು ತುಂಬ ಹತ್ರನೇ, ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಅಷ್ಟೇ, ಹೊಣಿಗ್ನಳ್ಳಿ ಅಂತ ನೋಡಿ ಸ್ನೇಹಿತರೆ. ಇದೇ ನಮ್ಮ ತೋಟದಲ್ಲಿ ಕಟ್ಟಿರೋ ಹೊಸದಾಗಿರೋ ಮನೆ. ಅಲ್ಲಿ ಹೋಗಿ ಬಂದರೆ ಏನೋ ಮನಸ್ಸಿಗೊಂದು ಆನಂದ. ಮನೆ ದಿನ ನಾವು ಹೋಗಿ ಅಲ್ಲೇ ಒಂದು 2.5-3 ತಿಂಗಳು ಮೇಲಾಗೋಗಿತ್ತು. ಹಾಗಾಗಿ ನಾವು ಎಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು, ಮಾಗಡಿ ಮನೆ ಮುಗಿಸ್ಕೊಂಡು ಮಣಿಗ್ನಳ್ಳಿಗೆ ಹೋಗಿ, ಮಣಿಗ್ನಳ್ಳಿಲೂ ಆಯುಧ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಬೋರ್ ಪೂಜೆಗಳೆಲ್ಲ ಮಾಡಿಕೊಂಡು, ನಂತರ 2 ಬೋರ್ ಇದೆ, 2 ತೋಟ ಇದೆ. ನಾನು ಒಂದೇ ತೋಟನೇ ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ತೋಟ ಇನ್ನೊಂದು ದಿವಸ ಯಾವಾಗನ ಫ್ರೀ ಆದಾಗ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆನಂತರ ತುಂತುರು ಮಳೆ ಬಂದುಬಿಡ್ತು. ಆ ಮಳೆಯಲ್ಲಿ ನಾವೆಲ್ಲ ವಿಡಿಯೋ ಮಾಡಿಕೊಂಡು ತುಂಬ ದಿವಸ ಆಗೋಗಿತ್ತು. ಹೊಲ ಚೆಲ್ಲೋದು ಮುಂಚೆ ನಾನು ಊರಿಗೆ ಹೋಗಿದ್ದು, ಹೊಲನೇ ನೋಡಬೇಕು ಅಂತ ಯಾಕೋ ಆಸೆ ಆಗೋಯಿತು. ಸೊ ಹಂಗಾಗಿ ನಾನು ಹೊಲನೂ ನೋಡಿಕೊಂಡು ಬರೋಣ ಅಂದ್ಬಿಟ್ಟು, ಜೊತೇಲಿ ನಮ್ಮ ಪುಟಾಣಿನೂ ಬಂದಿತ್ತು. ಆ ಪುಟಾಣಿನೂ ಕರ್ಕೊಂಡೋಗಿ ನಾವು ಹೊಲ, ಮನೆ, ತೋಟ ಎಲ್ಲ ನೋಡಿಕೊಂಡು, ನೋಡಿ ಫ್ರೆಂಡ್ಸ್, ಈ ಕಡೆ ಕಾಣ್ತಾ ಇರೋದೆಲ್ಲ ಬಾಳೆ ತೋಟ, ಅಡಿಕೆ ತೋಟ, ಮಧ್ಯದಲ್ಲಿ ರಸ್ತೆ ಇದೆ. ಈ ಎಡಗಡೆ ಭಾಗಕ್ಕೆ ಎಲ್ಲ ತೆಂಗಿನ ತೋಟ ಇದೆ, ಹಳೆಯ ತೋಟ. ಇವೆಲ್ಲ ಸುಮಾರು ಒಂದು 35-40 ವರ್ಷ. ನನ್ನ ಮದುವೆ ಆಗಿ ಈಗ ಒಂದು 32 ವರ್ಷ ಆಯಿತು. ಅದಕ್ಕೆ ಮುಂಚೆ ಹಾಕಿರೋಂಥ ತೋಟಗಳು ಇವೆಲ್ಲ ಹಳೆ ತೋಟ. ಅದರೊಳಗಡೆ ನಾವು ಬಾಳೆ ಗಿಡ ಹಾಕಿದ್ದೀವಿ. ಯಾಕೋ ರೋಗ ಬಂದುಬಿಟ್ಟು ಸ್ವಲ್ಪ ಎಲ್ಲ ಲಾಸ್ ಆಗಿಬಿಡ್ತು. ರೈತರಿಗೆ ಭಗವಂತ ಕೈ ಹಿಡಿದ್ರೆ ಬಂಗಾರ, ಕೈ ಬಿಟ್ಟರೆ ಮಣ್ಣೆ. ಹಾಕಿದ ಫಲನೂ ತೊಗೊಳಕ್ಕಾಗೋದಿಲ್ಲ, ಅಷ್ಟು ಲಾಸ್ ಆಗಿಬಿಡುತ್ತೆ. ಆದರೂ ನಾವು ಒಂದೇನೋ ನಂಬಿಕೆ ಮೇಲೆ ಭೂಮಿ ತಾಯಿ ನಂಬಿ ನಾವೊಂದು ಬಂಡವಾಳ ಹಾಕ್ತೀವಿ. ನೋಡಿ, ನಮ್ಮ ಪುಟಾಣಿನೂ ನಮ್ಮ ಜೊತೆ ಬಂದುಬಿಡ್ತು, ಹಾಯ್ ಮಾಡ್ತಾಯಿದೆ. ಅದಕ್ಕೂ ಆಸೆ ಇದ್ದಿದ್ದು ಬೇಜಾರಾಗಿತ್ತು. ಈ ರಜಾ ಇರೋದ್ರಿಂದ ಮಕ್ಕಳಿಗೆ ಒಂದಿನ ಟ್ರಿಪ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೌಂಡ್ ಹೊಡ್ಕೊಂಡು ನಮ್ಮ ತೋಟಕ್ಕೆ ಹೋಗಿ ಎಲ್ಲ ನಾವು ಎಳ್ನೀರು ಕುಡ್ಕೊಂಡು, ಬಾಳೆಗೊನೆಗಳ್ನ ಕತ್ತರಿಸ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ ಮಳೆ ಅನ್ನೋದು ನೋಡಲಿಲ್ಲ ನಾವು, ಮಳೆಲೇ ನೆನ್ಕೊಂಡು ಎಲ್ಲ ಪೂಜೆಗಳೆಲ್ಲ ಮುಗಿಸ್ಕೊಂಡು, 2 ಬೋರ್ ಪೂಜೆ ಮುಗಿಸ್ಕೊಂಡು ಹೊಲ ನೋಡೋಣ ಅಂತ ಹೋದರೆ, ನನ್ನ ಮೊಮ್ಮಗ ಏನು ಹೊಲ ನಾನು ನೋಡ್ತೀನಿ ಅಂತ ನನ್ನ ಹಿಂದೆನೇ ಬಂದುಬಿಟ್ಟ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಹೊಲ. ತೋಟದ ಕೆಳಭಾಗ ಒಂದು 2 ತುಂಡ ಪೂರ್ತಿ ನಾವು ಹೊಲ ಮಾಡಿದ್ದೀವಿ. ಎಲ್ಲ ರಾಗಿ ಪೈರಿದೆ, ಎಲ್ಲ ಪೂರ್ತಿ ತುಂಬ ಚೆನ್ನಾಗಿ ಬಂದಿದೆ. ಹಸ್ರು ನೋಡ್ತಿದ್ರೆ 2 ಕಣ್ಣು ತುಂಬಿಸ್ಕೋಬೇಕು ಸಾಲದು, ಅಷ್ಟು ಚೆನ್ನಾಗಿದೆ. ಆ ಮಳೆ ಹನಿಗೂ ಈ ಪೈರಿಗೂ ತುಂಬ ಚೆನ್ನಾಗಿದೆ. ಇನ್ನು ತೆನೆ ಬಂದಿಲ್ಲ, ಇನ್ನೊಂದು 15 ದಿವಸ ತಿಂಗಳೊಳಗಡೆ ಎಲ್ಲ ತೆನೆ ಬಂದ್ಬಿಡುತ್ತೆ. ಆವಾಗೊಂದು ಸರಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಾವು ಇದ್ದು ಬೇಜಾರಾಗಿರೋದ್ರಿಂದ ಹಳ್ಳಿ ಪರಿಸರ ವಾತಾವರಣ ನೋಡಿ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಶಾಂತಿ ಇರುತ್ತೆ. 100 ಸಮಸ್ಯೆಗಳು ತಲೆಗೆ ಹಾಕ್ಕೊಂಡು ನಾವು ಸಾಯ್ತೀವಿ.
ಅದು ಇದ್ದಿದ್ದೇ. ಜೀವನದಲ್ಲಿ ಯಾರೂ ಸುಖಿಗಳಲ್ಲ, ಎಲ್ಲರಿಗೂ ಅವ್ರದ್ದೇ ಆದ ಪರ್ಸ್ನಲ್ ನೋವುಗಳು ಅನ್ನೋದು ಇರುತ್ತೆ. ಹಾಗಾಗಿ ಆ ನೋವುಗಳ್ನೆಲ್ಲ ನಾವೊಂದು ಸ್ವಲ್ಪ ಒಂದಿನ ಅರ್ಧ ದಿನ ಹಿಂಗೆ ಮರ್ತಿಬೇಕು, ಹೋಗಬೇಕು. ನೋಡಿ, ನಮಗಿಂತ ಕಷ್ಟಪಡೋರು ಆ ಮಳೆಯಲ್ಲಿ ಮೇಯ್ಸ್ಕೊಂಬರೋರು ಇರ್ತಾರೆ. ಎಷ್ಟು ಖುಷಿಯಾಗಿ ಅವರು ಜೀವನ ಮಾಡ್ತಾರೆ. ದನ ಮೇಯ್ಸ್ಕೊಂಬರೋರು ಇರ್ತಾರೆ. ಚಳಿ, ಮಳೆ, ಗಾಳಿ ಅವ್ರು ಏನೂ ನೋಡ್ದೇ ನಮ್ಮ ಥರ ಅವರು ಸಾಗಿಸ್ತಾ ಇದ್ದಾರಲ್ವ, ಜೀವನ ಸಾಗಿಸ್ತಾ ಇರ್ತಾರೆ. ಹಂಗಾಗಿ ನಾವೂ ಅಷ್ಟೇ ನಮ್ಮ ನೋವುಗಳ್ನೆಲ್ಲ ಮರೆತು ಹಳ್ಳಿ ಕಡೆ ಹೋಗ್ತಾ ಬರ್ತಾ ಸ್ವಲ್ಪ ಪರಿಸರ ವಾತಾವರಣ ಅಡ್ಜಸ್ಟ್ ಆಗೋ ಥರ ಓಡಾಡೋಣ. ಯಾಕೆ ಅಂದರೆ ಆ ಮಳೆ, ಆ ಹಸಿರು ತೋರಣ ನಾವಿರೋ ಸಿಗೋದಿಲ್ಲ. ಹಾಗಾಗಿ ನಾವೇ ಹುಡಿಕೊಂಡು ಹೋಗ್ಬೇಕು ಇರುತ್ತವ. ನೋಡಿ, ಆ ದನ ಬರ್ತಾಯಿರೋ ವಾತಾವರಣ ಎಲ್ಲ ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣುತ್ತೆ. ಅವೆಲ್ಲ ನಾವಿರೋ ಸಿಗೋದಿಲ್ಲ. ನೀವು ಅಷ್ಟೇ ಸ್ನೇಹಿತರೆ, ನಿಮ್ಮ ಊರುಗಳ ಕಡೆ ಹೋಗಿ ಬನ್ನಿ. ಯಾಕೆ ಅಂದರೆ ಹಳ್ಳಿ ಅಂದರೆ ದೇವ್ರ ಸಮಾನ. ಹಳ್ಳಿಯಿಂದನೇ ತರಕಾರಿಯಿಂದ, ಹೂವಿಂದ, ಒಂದು ಅಕ್ಕಿ ಬೇಳೆ ಏನೇ ಒಂದು ಬರಬೇಕು ಅಂದರೆ ಹಳ್ಳಿಯಿಂದನೇ ಬರೋದು. ಸಿಟಿಲಿ ದುಡ್ಡು ಸಂಪಾದನೆ ಮಾಡ್ಬೋದು ಅಷ್ಟೇ ಹೊರತು ಅವನ್ನೆಲ್ಲ ನಾವು ಸಂಪಾದನೆ ಮಾಡಬೇಕು ಅಂದರೆ ಹಳ್ಳಿಗೆ ಹೋಗಬೇಕು. ಹಳ್ಳೀಲಿ ಬೆಳೆ ಜೊತೆ ದುಡ್ಡು ಬರುತ್ತೆ. ಹಂಗಾಗಿ ನಾವು ಹಳ್ಳಿಗೆ ಒಂದು ಗೌರವ ಕೊಡೋಣ. ಎಲ್ಲರೂ ನಿಮ್ಮ ಹಳ್ಳಿಗಳಿಗೆ ಹೋಗಿ ರಜೆಗಳಲ್ಲಿ ಬೇರೆ ಟೈಮ್ನಲ್ಲಿ ಹೋಗಿ ಅಲ್ಲಿ ವಾತಾವರಣನ ಅನುಭವಿಸ್ದಾಗಲೇ ಅದ್ರ ಸುಖ ಗೊತ್ತಾಗೋದು. ನಾನಂತೂ ನಮ್ಮ ತೋಟನ ತುಂಬ ಎಂಜಾಯ್ ಮಾಡ್ತೀವಿ. ವಾರ 15 ದಿವಸಕ್ಕೆಲ್ಲ ಹೋಗ್ತಾ ಇರ್ತೀವಿ. ನೀವು ಹೋಗು ಸ್ನೇಹಿತರೆ, ನಿಮಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ತೆನೆಯೆಲ್ಲ ಬಂದಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನೀವು ಒಂದು ಸರಿ ನಮ್ಮ ತೋಟಕ್ಕೆ ಬನ್ನಿ. ಒಳ್ಳೆಯದಾಗಲಿ. ಹರಿ ಓಂ.